ಡಿಪಾರ್ಟ್ಮೆಂಟ್ ನಿಲ್ಬೆಟ್ಟಲೆ ಮುಂಚಿರ್ತಾವ ಬರಗಲ್ಲರು ಮತ್ತು ಈ ಹುಡುಗರಿದ್ದಾರೆ. ಪ್ರತಿ ವರ್ಷದಂತೆ ಇವತ್ತು ತಲಕಾವೇರಿ ಬೆಟ್ಟ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ರಥೋತ್ಸವ ಈ ಭಾಗದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಹಳ ಹೆಚ್ಚು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ಈ ಒಂದು ಸ್ಥಳ. ಪ್ರತಿ ವರ್ಷದಂತೆಯೇ ಈ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಈ ರಥೋತ್ಸವ ಕಾರ್ಯಕ್ರಮವನ್ನು ನಮ್ಮ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಸೇರಿ ಅದನ್ನು ಆಚರಣೆ ಮಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯವರು ಸಹ ಇದಕ್ಕೆ ಸಂಪೂರ್ಣವಾಗಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ಥಳೀಯ ಶಾಸಕರು ಕೂಡ ಇದಕ್ಕೆ ಮಾರ್ಗದರ್ಶನ ನೀಡಿ ಜನರ ಬರುವಿಕೆ ಜಾಸ್ತಿ ಆಗ್ತಾ ಇದೆ ಪ್ರತಿ ವರ್ಷ. ಅದನ್ನು ನಿಯಂತ್ರಣ ಮಾಡ್ತಕ್ಕಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಮತ್ತು ಬಂದಂಥವರಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿರುವಂಥದ್ದು ಆಗಿದೆ. ಬಹುಶಃ ಈ ರೀತಿಯಾಗಿ ಪ್ರತಿ ವರ್ಷ ನಮ್ಮ ಭಾಗದಲ್ಲಿ ಈ ರೀತಿ ಜಾತ್ರೆಗಳು ನಡೀತಾ ಇದ್ದರೆ ಭಾಳ ಸಂತೋಷ ಆಗುತ್ತೆ. ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥವರಾಗಿ ಎಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ ನಾವು ಎಲ್ಲಿ ಮರ್ತೋಗ್ತೀವಿ ಅಂತಕ್ಕಂಥ ಭಯ ನಮ್ಮಲ್ಲಿ ಕಾಡ್ತಾ ಇರ್ತದೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿನ ಹೊಸ ಪೀಳಿಗೆಯಲ್ಲೂ ಸಹ ಇದು ಅಡಗಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ. ಯಾಕಂದರೆ ನೀವು ಇಲ್ಲಿ ಬಂದಿರತಕ್ಕಂಥವ್ರು ನೋಡಿದಾಗ ಚಿಕ್ಕ ವಯಸ್ಸಿನ ಮುಂದಿನ ಪೀಳಿಗೆ ಅಂತಕ್ಕಂಥವರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬಂದಿದ್ದಾರೆ, ಯುವತಿಯರು. ನಾನು ಇತ್ತೀಚೆಗೆ ಮೈಸೂರಿನಲ್ಲಿ ಸುತ್ತೂರು ಜಾತ್ರೆ ಮಹೋತ್ಸವಕ್ಕೆ ಹೋದಾಗ ಭಾಳ ಸಂತೋಷ ಆಯಿತು. ಸುಮಾರು 2 ವರ್ಷದಿಂದ ಹೋಗ್ತಾ ಇದ್ದೆ. ಅಲ್ಲಿ ಸುಮಾರು ದಿನಗಳ ಕಾರ್ಯಕ್ರಮ ನಡೀತದೆ ಮತ್ತು ಲಕ್ಷಾಂತರ ಜನ ಅಲ್ಲಿ ಬರ್ತಾರೆ. ಇಲ್ಲಿ ಸಹ ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ. ಇದು ಬಹುಶಃ ಈ ರೀತಿಯಾಗಿ ಇರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥದ್ದು, ದೇವರ ಮೇಲೆ ನಮಗಿರ್ತಕ್ಕಂಥ ನಂಬಿಕೆ ಮತ್ತಷ್ಟು ವೃದ್ಧಿ ಆಗಬೇಕಂತಕ್ಕಂಥದ್ದು ಮತ್ತು ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ವ್ಯವಸ್ಥೆಗಳನ್ನು ಮಾಡತಕ್ಕಂಥದ್ದು ನಮ್ಮೆಲ್ಲ ವಿಧಾನಸಭಾ ಕ್ಷೇತ್ರ ಇವತ್ತು ನಮ್ಮ ಸಾದ್ಲಿ ಹೋಬಳಿ ತಲಕಾವೇರಿ ಬೆಟ್ಟದ ಮೋದಿರ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಇವತ್ತು ರಥೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಾಲೂಕಿನ ದಂಡಾಧಿಕಾರಿಗಳು ಮತ್ತು ಈ ಒಂದು ದೇವಾಲಯ ಇವರು ಮತ್ತು ಈ ಭಾಗದ ಎಲ್ಲ ಸಮಿತಿಯ ಸದಸ್ಯರುಗಳು ಇವತ್ತು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಈ ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇವತ್ತು ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಿ ಈ ನಾಡಿನಲ್ಲಿ ಉತ್ತಮ ಮಳೆ ಬೆಳೆ ಆಗಿ ನಾಡಿನಲ್ಲಿ ರೈತರು ಒಳ್ಳೆಯದಾಗಲಿ ಅಂತೇಳಿ ಸಂಕಲ್ಪವನ್ನು ಮಾಡಿ ಇವತ್ತು ರಥಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಇವತ್ತು ನಾನು ಈ ಕ್ಷೇತ್ರದಲ್ಲಿ ಶಾಸಕನಾದ ಮೇಲೆ ಇದು 3ನೇ ರಥೋತ್ಸವಕ್ಕೆ ನಾವು ಪಾಲ್ಗೊಂಡಿದ್ದೇವೆ. ನಿರಂತರವಾಗಿ ಇಲ್ಲಿರ್ತಕ್ಕಂಥ ಸಮಿತಿಯ ಸದಸ್ಯರುಗಳು ಮತ್ತು ಮುಖಂಡರು ಇವತ್ತು ದೇವಾಲಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನಮ್ಮ ಸಚಿವರೆಲ್ಲ ಗಮನಕ್ಕೆ ತಂದಿದ್ದಾರೆ. ಪಕ್ಷಾತೀತವಾಗಿ ದೇವಾಲಯ ಕೆಲಸಗಳು ಮಾಡಬೇಕಂತ ಸುಮಾರು ಸಭೆಗಳಲ್ಲಿ ನಾನು ಹೇಳಿದ್ದೀನಿ. ಒಟ್ಟಾರೆ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ ತಲಕಾವೇರಿ ಬೆಟ್ಟ
ವೆಂಕಟರಮಣ ಸ್ವಾಮಿ ದೇವಾಲಯವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರಥೋತ್ಸವ ಕಾರ್ಯಕ್ರಮವನ್ನು ಮಾಡಬೇಕು ಮತ್ತು ಏನಿಲ್ಲಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನ ಈಗಾಗಲೇ ಸಚಿವರಿಗೆ ತಂದಿದೆ. ಜಿಲ್ಲಾಧಿಕಾರಿಗಳು ಮತ್ತು ಸಚಿವರು ಎಲ್ಲರೂ ಸೇರಿ ಇವತ್ತು ಈ ಒಂದು ದೇವಾಲಯ ಮುಂದಿನ ದಿನಗಳಲ್ಲಿ ಇನ್ನೂ ಒಂದು ಉನ್ನತ ಮಟ್ಟಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ, ಇವತ್ತು ಏನು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳು ಒಂದು ಒಳ್ಳೆಯದು ಮಾಡಲಿ ಅಂತ ಹೇಳಿ ಇವತ್ತು ಸಾರ್ಲಿ ಹೋಬಳಿ ಶಿಡ್ಲಘಟ್ಟ ತಾಲೂಕಲ್ಲಿ ಕೈಕಾಲ್ ಬೆಟ್ಟ ರಥೋತ್ಸವ ನಡೆದಿದೆ. ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ಆಶೀರ್ವಾದ ಪಡೆದಿದ್ದಾರೆ ಮತ್ತು ರಥೋತ್ಸವನೂ ಸಮಯಕ್ಕೆ ನಡೆದಿರೋದ್ರಿಂದ ತುಂಬ ಚೆನ್ನಾಗಾಗಿದೆ. ಮತ್ತು ಯಾವುದೇ ಅಡೆತಡೆಗಳಿಲ್ಲದೆ ಎಲ್ಲರೂ ಬಂದು ಎಲ್ಲರೂ ಸಂತೋಷವಾಗಿ ಹೋಗಿ ದೇವರ ಭಕ್ತಿ ಮತ್ತು ಪ್ರಾಪ್ತಿ ಎಲ್ಲ ಆಶೀರ್ವಾದವನ್ನು ಪ್ರಾಪ್ತಿ ಪಡ್ಕೊಂಡು ಹೋಗಿದ್ದಾರೆ. ತುಂಬ ಚೆನ್ನಾಗಾಯಿತು. ನಂದು ಮೊದಲೇ ರಥೋತ್ಸವ ಇಲ್ಲಿ ಬಂದು ದಂಡಾಧಿಕಾರಿ ಆದಮೇಲೆ ತುಂಬ ಸಂತೋಷ ಆಯಿತು. ತುಂಬ ಚೆನ್ನಾಗಾಗಿದೆ. ಇನ್ನೂ ಈ ಥರ ಹೆಚ್ಚಾಗಿ ಮಾಡಿ ಮತ್ತು ಬರೋ ವರ್ಷಕ್ಕೆ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ, ಜಿಲ್ಲಾಡಳಿತ ಕಡೆಯಿಂದ ಬೇರೆ ಏನೇನು ಮಾಡ್ಬೋದು ದೇವಸ್ಥಾನಕ್ಕೆ ಕೊಡೋದಿದ್ರು ನಮ್ಮ ಕಡೆಯಿಂದ ಮತ್ತು ಇನ್ನೂ ಹೆಚ್ಚಿನ ಸಂಖ್ಯೆ ಜನ ಸೇರಿಸೋದಕ್ಕಾಗಲಿ ಇನ್ನೂ ಬೇರೆ ಹೇಗೆ ಯಾತ್ರೆ ಮಾಡ್ಬೋದು ಅನ್ನೋದಕ್ಕೆ ವ್ಯವಸ್ಥೆಗಳನ್ನು ಮಾಡೋದಕ್ಕಿಂತ ನಾವು ಮತ್ತು ಕಮಿಟಿಯವರೆಲ್ಲ ಇದ್ದಾರೆ. ತುಂಬ ಒಳ್ಳೆ ಸಪೋರ್ಟ್ ಇತ್ತು. ಈ ಕಮಿಟಿಯವರಾಗಲಿ, ಶಾಸಕರಾಗಲಿ, ಮಿನಿಸ್ಟರ್ ಸರ್ ಆಗಲಿ, ಜಿಲ್ಲಾಡಳಿತದಿಂದ ಇಒ ಮೇಡಮ್ ಆಗಲಿ ಎಲ್ಲರೂ ಚೆನ್ನಾಗಿ ಸ್ಪಂದಿಸಿ ತುಂಬ ಚೆನ್ನಾಗಾಗಿದೆ ಜಾತ್ರೆ. ಎಲ್ರಿಗೂ ಧನ್ಯವಾದಗಳನ್ನು ಹೇಳಕ್ಕೆ ಥ್ಯಾಂಕ್ ಯು. ರಾಜೀವ್ ಗೌಡದಿತ್ತು, ಅವ್ರದ್ದು ಸ್ವಲ್ಪ ಬೇರೆ ವ್ಯವಹಾರ ಇರೋದ್ರಿಂದ ದಾನಿಗಳಿಂದಲೇ ಅದನ್ನು ಕ್ರೋಢೀಕರಣ ಮಾಡಬೇಕಂತ ನಾವು ಪ್ಲಾನ್ ಮಾಡಿದ್ವಿ. ಅವ್ರ ಬದಲ ಬೇರೆಯವ್ರನ್ನ ಕೇಳಿದ್ವಿ. ನಮ್ಮ ಗೌಡರು ಮಾರೇಗೌಡ, ಚಿಕ್ಕಬಳ್ಳಾಪುರ ಮಾರೇಗೌಡರು ಮತ್ತು ಇನ್ನಿತರನ್ನ ಕೇಳಿದ್ವಿ. ನಾವು ಇನ್ವಿಟೇಷನ್ ಕೊಡುವಾಗ ಅವ್ರನ್ನ ಸಂಪರ್ಕ ಮಾಡಿದ್ವಿ. ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದರೆ ಅದೊಂದಾಯಿತು. ಮತ್ತು ಮೇಲ್ಗಡೆ ಬೆಟ್ಟದ ಮೇಲಿನ ಮೂರ್ನಾಮದ್ದು ನಮ್ಮ ಅಡ್ವೊಕೇಟು ಮುಕುಂದ್ ಅಂತ ಹೇಳ್ಬಿಟ್ಟು ಅವ್ರು ಮಾಡಿಸಿದ್ರು. ಅದನ್ನೆಲ್ಲ ನಾವೇ ಸಾಗಿಸಿ ನಮ್ಮ ಇದ್ರ ಮೇಲೆ ನಾವು ಮಾಡಿದ್ವಿ. ಮತ್ತು ಇನ್ನು ಅಲ್ಲಿಗೆಗಳದ್ದು ಇನ್ನು ಏನು ಯಕ್ಷಗಾನ ಇದು ಏನು ಬಂದಿದೆ ಸ್ಕಿಲ್ ಅದೆಲ್ಲ ಇದೆಯಲ್ಲ ಅದ್ರ ದಾನಿಗಳು. ಮತ್ತು ಅನ್ನಸಂತರ್ಪಣೆ ಬಂದು ದಿಲೀಪ್ನಹಳ್ಳಿ ನರಸಿಂಹಮೂರ್ತಿ, ಇನ್ನೊಬ್ಬರು ಇಲ್ಲಿ ಶಾಸಕರು ಮಾಡ್ತಾರೆ. ಮತ್ತು ರಾಜೀವ್ ಗೌಡ್ರ ಹೆಸರನ್ನೇ ನಾವು ಅಭಿಮಾನಿಗಳು ಜಾತ್ರೆಯಲ್ಲಿ ದನಗಳ ಜಾತ್ರೆ ಇನ್ನು ಅಲ್ಪ ಸ್ವಲ್ಪವಾಗಿ ಅಷ್ಟೊಂದು ರಾಜಕೀಯ ನಾವೇನು ಶಿಕ್ಷಣಾನುಸಾರ ಅಲ್ಲಿ ಮಾಡಿದ್ವಿ. ಇಷ್ಟೊಂದು ದೇವಸ್ಥಾನ ಇದರಲ್ಲಿ ನಾವು ಬಜೆಟಲ್ಲಿ ಏನು 1,30,000 ರೂಪಾಯಿ ಹೆಚ್ಚು ನಮ್ಮ ಜಾತ್ರೆಯ ವೆಚ್ಚ ಅಂದಾಜು ವೆಚ್ಚ ಮಾಡಿದ್ವಿ. ಜಾತ್ರೆಗೆ ಏನು ಖರ್ಚಾಗುತ್ತೆ ಅದು 1,30,000 ರೂಪಾಯಿ ನಾವೆಲ್ಲ ಏನಿದ್ರಲ್ಲಿ ಇವ್ರಿಗೆ ಆಗಮಿಕ ಕೊಡಬೇಕಾಗುತ್ತೆ. ಮತ್ತು ಇಲ್ಲಿ ಸುಣ್ಣ ಬಣ್ಣದ ಮತ್ತು ಇವರು ಬಾಲದವರಿದ್ದಾರೆ ಅವ್ರಿಗೂ ಕೊಡಬೇಕಾಗುತ್ತೆ. ಇದೇನು ಪ್ರತಿನಿಧಿ ಇದೆಯೋ ಅದಕ್ಕೆಲ್ಲನೂ ನಾವು ಅದು ಬಡ್ಜೆಟ್ ಸಾಕಾಗಲ್ಲ. ಈಗ ಹೆಚ್ಚು ಕಮ್ಮಿ ನಮ್ಮ ಸುಣ್ಣ ಬಣ್ಣದ್ದೇ ಒಂದು 85,000 ರೂಪಾಯಿ ಆಗಿದೆ. ಎಲ್ಲ ಏಷ್ಯನ್ ಪೇಂಟ್ಸ್, ಎಲ್ಲ ಕ್ವಾಲಿಟಿ ಪೇಂಟ್ಸ್ ಕೊಡ್ಬೋದು. ಮತ್ತು ಲೇಬರ್ದು ಅದು ಏಷ್ಯನ್ ಪೇಂಟ್ಸ್ ಎಲ್ಲ ಸೇರಿ 83,000 ರೂಪಾಯಿ ಅದೇ ಆಗುತ್ತೆ. ಮತ್ತು ಇವ್ರದ್ದು ಆಗಮಿಕರದ್ದು ಸಂಭಾವನೆ 30,000 ರೂಪಾಯಿ ಕೊಡಬೇಕಾಗುತ್ತೆ. ನಮ್ಗೆ ಅಲೋಕೇಶನ್ ನಾವು ಬಡ್ಜೆಟಲ್ಲಿ ಜಾಸ್ತಿ ಮಾಡಿದ್ರು ಅದನ್ನು ಕಡಿತಗೊಳಿಸಿ ನಮ್ಗೆ ಸೀಮಿತವಾಗಿ 1,30,000 ರೂಪಾಯಿ ಕೊಟ್ಟಿದ್ರೆ ಅದು ಸಾಕಾಗುತ್ತೆ. ಅದನ್ನು ದಾನಿಗಳಿಂದ ನಾವು ಕ್ರೋಢೀಕರಣ ಮಾಡಿ ನಾವು ಏನಾದರೂ ಇನ್ನು ವ್ಯತ್ಯಾಸ ತಿಳ್ಕೊಬೇಕು ಬೇರೆ. ಇದು ಈ ಲೈಟಿಂಗ್ ಎಲ್ಲ ಪೂರಾ ಲೈಟಿಂಗ್ ಎಲ್ಲ ಎಲ್ಲ ನಮಸ್ತೆ. ನನ್ನ ಹೆಸರು ವಿಜಯ್ ಬಾವರೆಡ್ಡಿ ಅಂತ. ಈ ದಿನ ಶಿಡ್ಲಘಟ್ಟ ತಾಲೂಕು ಸಾರ್ಲಿ ಹೋಬಳಿ ತಲಕಾಲ ಬೆಟ್ಟ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿರ್ತಕ್ಕಂಥ ಶ್ರೀ ವೆಂಕಟರಮಣ ಸ್ವಾಮಿ ಅವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಪ್ರಯುಕ್ತ ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಮಾನ್ಯ BN ರವಿಕುಮಾರ್ ಅವರ ನೇತೃತ್ವದಲ್ಲಿ ಇಲ್ಲಿ ಎಲ್ಲ ಭಕ್ತಾದಿಗಳಿಗೂ ಅನ್ನಸಂತರ್ಪಣೆಯನ್ನು ಆಯೋಜಿಸಲಾಗಿದೆ. ನಿನ್ನೆಯಿಂದಲೇ ನಮ್ಮ JDS ಪಕ್ಷದ ಎಲ್ಲ ಮುಖಂಡರುಗಳು ಈ ಒಂದು ವ್ಯವಸ್ಥೆಯನ್ನು ಇಲ್ಲಿ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಎಲ್ಲ ಸುತ್ತಮುತ್ತಲ ಹಾಗೂ ಈ ಹೋಬಳಿ ಎಲ್ಲ ಗ್ರಾಮಸ್ಥರ ಪರವಾಗಿ ನಮ್ಮ BN ರವಿಕುಮಾರ್ ಅವರಿಗೆ ಧನ್ಯವಾದಗಳು ಹೇಳಲಿಕ್ಕೆ ನಾನು ಇಚ್ಛಿಸುತ್ತೇನೆ. 5-6 ವರ್ಷಗಳಿಂದ ಪ್ರತಿ ವರ್ಷ ಇಲ್ಲಿ ಅನ್ನಸಂತರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈ ದೇವಸ್ಥಾನದ ಅಭಿವೃದ್ಧಿಗೆ ಅನೇಕ ಕಾರ್ಯಕ್ರಮಗಳನ್ನು ಅವರು ಆಲ್ರೆಡಿ ಮಾಡಿರ್ತಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ನಮ್ಮ ಒಂದು ದೇವಸ್ಥಾನ ಹಾಗೂ ಈ ಸುತ್ತಮುತ್ತಲ ಭಾಗವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವರು ಕಂಕಣವನ್ನು ಕಟ್ಟಿರ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ.